ಮತ್ತೊಮ್ಮೆ ಅಮಾವಾಸ್ಯೆ ಆತಂಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಾವಾಸ್ಯೆ ರಾತ್ರಿಯಿಂದ ನಡೆಯುವಂತಹ ಅಪರಾಧ ಚಟುವಟಿಕೆಗಳ ಬಗ್ಗೆ ಹಾಗೂ ಜನರಲ್ಲಿ ಹೇಗೆ ಜಾಗೃತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸೋಣ. ಪಂಡಿತರೇ, ಅಮಾವಾಸ್ಯೆಯ ರಾತ್ರಿಗಳಾಗಿರ್ಬೋದು, ಒಟ್ಟಾರೆ ಕಳ್ಳತನ ನಡೆಯೋದಕ್ಕೂ ಈ ವಾಸ್ತುಗೂ ನಂಟಿದೆಯಾ ಅಂತ? ಖಂಡಿತವಾಗಿದೆ. ಯಾಕೆಂದರೆ ವಾಸ್ತು ಅಂದರೆ ನಾವು ನಿಯಂತ ಜಗತ್ತೋ ಬ್ರಹ್ಮ ವಾಸ್ತು ರೂಪೇಣ ಸಂಸ್ಥಿತ ಅಂತ ಹೇಳ್ತೇವೆ. ವಾಸ್ತುವನ್ನು ಯಾವ ರೀತಿಯಲ್ಲಿ ಕರೆದಿದ್ದೇವೆ ಅಂದರೆ, ಜಗತ್ತನ್ನೇ ನಿಯಂತ್ರಣೆ ಮಾಡುವ ನೀನು ವಾಸ್ತು ರೂಪದಲ್ಲಿ ಬಂದು ನನ್ನ ಮನೆಯನ್ನು ನಿಗ್ರಹಿಸು, ನಿಯಂತ್ರಣೆ ಮಾಡುವಂಥ. ಮನೆಯನ್ನು ಒಂದು ನಿಗ್ರಹ ಮಾಡಬೇಕಿದ್ರೆ ಅವನಿಗೆ ಅದೆಲ್ಲ ಶಕ್ತಿ ಬೇಕು. ಮನೆಯಲ್ಲಿ ಕಳ್ಳತನ ಆಗದೇ ಇದ್ದಂತೆ ಅದರಲ್ಲಿ ಬರ್ತದೆ, ಕದಾಚಿತ್ ಕಲಹೋ ಲಕ್ಷ್ಮಿ ಅನೃತಂ ಪೌರುಷಂತ್ವಗಮ್ ಅಂತ. ಮನೆಯಲ್ಲಿ ಯಾವಾಗಾದರೂ ನಾವು ಸುಳ್ಳು ಹೇಳ್ತೇವೆ, ಅನೃತವನ್ನು ಹೇಳ್ತೇವೆ. ವಾಸ್ತು ಅಂದರೆ ನಾವು ಏನು ಹೇಳ್ತೇವೆ ಅದನ್ನು ಅಸ್ತು ಹೇಳ್ತಾನೆ ಆಗಲಿ ಅಂತ. ನಾವು ಮನೆಯಲ್ಲಿ ಕೂತ್ಕೊಂಡು ಅಪರಾಧದ ವಿಚಾರ ಮಾತಾಡಿದ್ರೆ ಅದನ್ನು ಅಸ್ತು ಹೇಳ್ತಾನೆ, ಒಳ್ಳೆಯ ವಿಚಾರ ಹೇಳಿದ್ರೆ ಅದನ್ನು ಅಸ್ತು ಹೇಳ್ತಾನೆ. ನಾವು ಏನು ಮಾಡ್ತೇವೆ ಅಂದರೆ, ಇಂದಿನ ಕಾಲದಲ್ಲಿ ನಮಗೆ ಆ ಒಂದು ಹಿನ್ನೆಲೆಗಳು ಗೊತ್ತಿಲ್ಲದೆ ಇರೋದ್ರಿಂದ ಮನೆ ಒಳಗೆ ಕೂತ್ಕೊಂಡು ನಾವು ಏನೇನೋ ಆಡಬಾರ್ದು ಮಾತುಗಳನ್ನು ಆಡ್ತೇವೆ, ಅವನ್ನೆಲ್ಲವನ್ನು ಅಸ್ತು ಹೇಳ್ತಾನೆ. ಯಾರ್ದೋ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ನಾವು ಮಾಡ್ತೇವೆ, ಯಾರೋ ಸತ್ತಿದ್ದಾರೆ ಅಂತ ನಮ್ಮ ಮನೆಯಲ್ಲಿ ನಾವು ಮಾಡ್ತೇವೆ. ಆ ಮಾತಾಡುವಾಗ ಆ ವಾಸ್ತು ಪುರುಷ ಏನು ಹೇಳ್ತಾ ಇರ್ತಾನೆ ಅಂದರೆ, ಎಲ್ಲವನ್ನೂ ಅಸ್ತು 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 ಅಂತ ಹೇಳ್ತಾ ಇರ್ತಾನೆ. ಈಗ ಒಟ್ಟಾರೆ ಕಳ್ಳತನ ನಡಿಬೇಕಂದ್ರೆ ಒಂದು ಸೂರ್ಯಚಂದ್ರ ಗ್ರಹ ಬದಲಾವಣೆ ಜೊತೆಗೆ ವಾಸ್ತುವಿನ ನಂಟು ಕೂಡ ಇದೆ ಅಂತ ಹೇಳಿದ್ರೆ, ಸೊ ಜ್ಯೋತಿಷ್ಯದ ಪ್ರಕಾರ ಜನರು ಏನು ಜಾಗೃತಿ ವಹಿಸಬೇಕು, ಏನು ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಅಂತ? ವಾಸ್ತುವಿನ ಯಾವಾಗಲೂ ವಾಸ್ತು ಶಮನ ಅಂತ ಹೆಸರು. ಪ್ರತಿಯೊಂದು ಮನೆಯಲ್ಲಿಯೂ ಸಹ ಹಿಂದಿನ ಕಾಲದಲ್ಲಿ 12 ವರ್ಷಕ್ಕೆ ಅಂದರೆ 12 ರಾಶಿ 12 ಸಂವತ್ಸರಕ್ಕೊಂದ್ಸಲ ಮನೆಯಲ್ಲಿ ವಾಸ್ತು ಹೋಮ ಮಾಡಬೇಕಿತ್ತು. ಇವತ್ತು 12 ತಿಂಗಳಿಗೆ ಒಂದ್ಸಲ ಮನೆಯಲ್ಲಿ ಮಾಡಬೇಕು. ಮನೆಯಲ್ಲಿ ವಾಸ್ತು ಸಬಲವಾಗಿದ್ದರೆ ಅಲ್ಲಿ ಕಳ್ಳತನವೂ ಆಗೋದಿಲ್ಲ. ಮನೆಯಲ್ಲಿ ಇವತ್ತಿನ ಕಾಲದಲ್ಲಿ ಆಗುವಂಥ ದುಃಖ ದುರಂತಗಳು ಆಗೋದಿಲ್ಲ. ಮನೆಯಲ್ಲಿ ಆ ವಾಸ್ತುವಿಂದ ಬರಬೇಕಾದ ಸಂಪತ್ತು ಬರ್ತದೆ. ಇವತ್ತು ಎಷ್ಟೋ ಹಣವನ್ನು ಕಳ್ಕೊಳ್ತೇವೆ, ಇವತ್ತು ಕಳ್ಳತನದಿಂದೇ ಕಳ್ಕೊಳ್ತೇವೆ ಅನ್ನೋ ಸುಳ್ಳು. ಮನೆಯಲ್ಲಿ ವಾಸ್ತು ಸರಿಯಾಗಿ ಇದ್ದರೂ ಸಹ ಕೆಲವರು ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶೇರ ಮಾರ್ಕೆಟ ಅಥವಾ ಬಡ್ಡಿ ಕೊಡೋದು ಇಂಥದನ್ನು ದುಡ್ಡು ಕಳ್ಕೊಳ್ತೇವೆ, ಅದು ಸಹ ವಾಸ್ತು. ಇದೆಲ್ಲ ಕಾರಣ ವಾಸ್ತು. ಇವತ್ತು ಕಳ್ಳರ ಬಂದು ಮನೆ ಕದ್ಕೊಂಡು ಹೋದ್ರೆ ಮಾತ್ರ ಅದು ದೋಷ ಅಂತಲ್ಲ. ಹಾಗಾಗಿ ಮನೆಯ ವಾಸ್ತು ಸರಿ ಇಲ್ಲದೇ ಇದ್ದರೆ ಇಂಥ ಮೂಲಗಳಿಂದನೂ ಹಣಗಳನ್ನೆಲ್ಲ ಕಳ್ಕೊಳ್ತೇವೆ ನಾವು, ಅನೇಕ ರೀತಿಯಾದ ಸಮಸ್ಯೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ವಾಸ್ತು ಸಬಲವಾಗಿದ್ದರೆ ಮನೆ ಒಳಗಡೆನೇ ಕಳ್ಳತನ ಆಗೋದಿಲ್ಲ, ಹೊರಗಡೆಗೆ ಬೀದಿಯಲ್ಲಿ ಆಗುವಂಥದ್ದು ಸಹ ಆಗೋದಿಲ್ಲ. ಪ್ರತಿನಿತ್ಯನೂ ನಾವು ಮನೆಯ ವಾಸ್ತುವನ್ನು ಪೂಜೆ ಮಾಡಿ ಮನೆಯಲ್ಲಿ ವಾಸ್ತುವಿನ ಪ್ರಾರ್ಥನೆ ಮಾಡಿ ಹೋದರೆ ಹೊರಟಂಥವನು ಸುರಕ್ಷೆಯಾಗಿ ಮನೆಗೆ ಬರ್ತಾನೆ ಅಂತ ಇದು ವಾಸ್ತು ಸಿದ್ಧಿಯಲ್ಲಿ ಹೇಳೋದು. ವಾಸ್ತು ಸಿದ್ಧಿಯಂತೆ ಒಂದಿದೆ. ಆದ್ದರಿಂದ ಆ ವಾಸ್ತುವನ್ನು ಸರಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರೂ ಸಹ ವಸ್ತುನಿಷ್ಠವಾದಂತಹ ನಮ್ಮ ಪ್ರತಿ ಕಾರ್ಯದಲ್ಲಿಯೂ ವಾಸ್ತು ಸರಿಯಾಗಿದ್ದರೆ ಎಲ್ಲವೂ ಸಿದ್ಧಿಸ್ತದೆ. ಅದನ್ನು ಚಂದಪಾಂಡೆಯವರ ಕೊನೆಯದಾಗಿ ಅಮಾವಾಸ್ಯೆಯ ರಾತ್ರಿಗಳನ್ನು ಜನರು ಹೇಗೆ ಸ್ವೀಕರಿಸಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ? ಮೊದಲಿಗೆ ಅತ್ಯಂತವಾಗಿ ಭಯ ಪಡಬಾರ್ದು. ಅಮಾವಾಸ್ಯೆ ದಿನಕ್ಕೆ ಮಾತ್ರ ನಾ ಹೇಳ್ತಾ ಇರೋದು, ಜನಗಳಿಗಿಂದ ಅಲ್ಲ. ತಮ್ಮ ಒಂದು ರಕ್ಷಣೆಗೆ ಏನು ಬೇಕೋ ಅದನ್ನು ತಾವೇ ಮೊದಲಿಗೆ ತಯಾರಿ ಮಾಡ್ಕೊಳ್ಬೇಕು. ಎರಡನೇದಾಗಿ, ಈಗ ಕೆಲವೊಂದು ಅಮಾವಾಸ್ಯೆ ದಿನ ಸಂಜೆ ಹೊರಡ್ತಾರೆ ಹೆಣ್ಮಕ್ಳು, ಪೂರ್ತಿ ಜ್ಯುವೆಲ್ಸ್ ಹಾಕ್ಕೊಂಡು ಹೊರಡುವಂಥದ್ದು. ಇವಾಗ ಏನಾಗುತ್ತೆ, ಒಳ್ಳೆಯ ಒಂದು ನಾರ್ಮಲ್ ವ್ಯಕ್ತಿಗೂ ಕೂಡ ಹೆಚ್ಚಾಗಿ ಆಭರಣಗಳನ್ನು ತೊಟ್ಕೊಂಡು ಅಥವಾ ಒಂದು ರಿಚ್ನೆಸ್ಸಲ್ಲಿ ಹೊರಟಾಗ ಅವನಲ್ಲೂ ಎಲ್ಲೋ ಒಂದು ಮನಸ್ಸಿನಲ್ಲಿ ಕುಹುಕು ಉದ್ಭವ ಆಗತ್ತೆ. ಇದೆಲ್ಲ ಹೊಡ್ಕೊಂಡು ಹೋದ್ರೆ ಹೆಂಗಿರುತ್ತೆ, ಭಯ ಅನ್ನೋದಿದ್ದೇ ಇರುತ್ತೆ. ಅಲ್ಲ, ಭಯ ಅಲ್ಲ, ಅವನಲ್ಲಿ ಜಾಗೃತ ಆಗತ್ತೆ. ಅಂದ್ರೆ ಪ್ರಚೋದನೆ. ಮೊದಲಿಗೆ ಯಾವುದೇ ರೀತಿಯಾದ ಪ್ರಚೋದನೆಯನ್ನ ಕೊಡ್ಕೂಡ್ದು. ಅಮಾವಾಸ್ಯೆ ದಿನ ಅಂತಲೇ ಬರೋಲ್ಲ ಇಲ್ಲಿ. ಪ್ರತಿನಿತ್ಯ ಹೆಣ್ಮಕ್ಳು ಹೋಗುವಾಗ ಮಾಂಗಲ್ಯ ಸರಗಳನ್ನ ಮೇಲ್ಗಡೆ ಹಾಕೊಂಡು ಹೋಗ್ತಿರ್ತಾರೆ ನಡ್ಕೊಂಡು ಹೋಗುವಾಗ. ಅಂತಹ ಟೈಮಲ್ಲಿ ಯಾವುದೇ ಒಂದು ಚಿನ್ನಾಭರಣಗಳನ್ನ ಮುಚ್ಕೊಂಡು ಒಂದು ಸರ್ಗಿನ ಒಳಗಡೆ ಹಾಕೊಂಡು ಹೋದಾಗ, ಅಥವಾ ಚೂಡಿದಾರ್ ವೇಲ್ಗಳನ್ನ ಸಂಪೂರ್ಣವಾಗಿ ದೇಹವನ್ನ ಕವರ್ ಮಾಡ್ಕೊಂಡು ಹೋದಾಗ ಪ್ರಚೋದನಾ ಕ್ರಿಯೆ, ಅದು ಬರೀ ಕಳ್ತನಕ್ಕೆ ಅಂತಲೆಲ್ಲ. ಇವಾಗ ಇವ್ರು ಹೇಳಿದ್ರು ಕೆಲವೊಂದು ರೇಪ್ ಆಗುತ್ತೆ ಅಂತ. ಅನಿಲ್ ಕುಮಾರ್ ಅವರೇ, ಸಾಕಷ್ಟು ಬಾರಿ ಈ ರೀತಿ ನೀವೇ ಹೇಳ್ದಾಗೆ, ಇನ್ನು ಔಟ್ಸ್ಕರ್ಟ್ಸ್ ಅಲ್ಲಿ ಈ ರೀತಿ ಒಂದು ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಿರುತ್ತೆ, ಅಲ್ಲಿ ಹೆಚ್ಚು ಕಳ್ಳತನ ನಡೆಯುತ್ತದೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೋದ್ರೂ ಕೂಡ ಮನೆ ಮುಂದೆ ನಿಂತಿರುವಂತಹ ಗಾಡಿಗಳಾಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಇಂಥ ಕಳ್ಳತನಗಳು ಸಾಕಷ್ಟು ಬಾರಿ ನಡೀತಿರುತ್ತೆ. ಸೊ ಇಂಥ ಬಾರಿ ಸಾರ್ವಜನಿಕರು ನಿಮ್ಮ ಹತ್ರ ಬಂದಿದ್ದಾರಾ, ಹೆಚ್ಚಿನ ನಮಗೆ ಭದ್ರತೆ ಕೊಡಬೇಕು ಅಥವಾ ವೆಪನ್ಸ್ ವ್ಯವಸ್ಥೆ ಮಾಡಬೇಕು ಅಂತ, ಆ ರೀತಿ ನಿಮ್ಮ ಹತ್ರ ಆಗಿದೆಯಾ? ಸಾರ್ವಜನಿಕರು ಒಂದೊಂದು ಏರಿಯಾದಲ್ಲಿ ಕೆಲವು ಸಲ ಪ್ರಕರಣಗಳು ಜಾಸ್ತಿ ಆಗೋದಕ್ಕಲ್ಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮತ್ತು ಮೇಲಾಧಿಕಾರಿಗಳಿಗೆ ಬಂದು ಭೇಟಿಯಾಗಿ, ನಮ್ಮ ಏರಿಯಾದಲ್ಲಿ ಸರ್ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ, ನಮಗೆ ಇಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಅಂತ ಬಂದು ಕೇಳ್ತಾರೆ ನಮ್ಮನ್ನು. ಆವಾಗ ನಾವು ನಮ್ಮ ಸಿಬ್ಬಂದಿಗೆ ಅನುಗುಣವಾಗಿ ಅಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಸಾರ್ವಜನಿಕರ ಸಹಕಾರವನ್ನು ಕೊಡ್ತೀವಿ. ನಮ್ಮ ಜೊತೆಯಲ್ಲಿ ಸ್ವಲ್ಪ ಹುಡುಗರು ಬನ್ನಿರಿ, ಅವನ ದಿವಸಕ್ಕೆ ಒಂದು 5-6 ಜನ ಹುಡುಗರು ಬಂದರೆ ಅದು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಗಸ್ತು ಮಾಡ್ಕೋಬೋದು ಅಂತ ಅದು ಒಂದು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ನಾವು ಅವ್ರಿಗೆ ಸಾಕಷ್ಟು ತಿಳುವಳಿಕೆ ನೀಡ್ತೀವಿ. ಹೆಚ್ಚಿನ ಒಂದು ಬಂಗಾರದ ಆಭರಣಗಳು ಮತ್ತು ಕ್ಯಾಶು ನಿಮ್ಮ ಮನೆಯಲ್ಲಿ ಇಟ್ಕೋಬೇಡಿ,
ಯು ಪುಟ್ ಇಟ್ ಇನ್ ಲಾಕರ್ಸ್ನಲ್ಲಿ ಇಟ್ಕೊಳ್ಳಿ, ಅದನ್ನು ಸ್ವಲ್ಪ ಭದ್ರಪಡಿಸ್ಕೊಳ್ಳಿ, ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ಮತ್ತೆ ಬಿಟ್ಕೊಳ್ಳಿ ಅಂತಲೂ ಹೇಳ್ತೀವಿ. ಎಲ್ಲಿ ದೇ ಕ್ಯಾನ್ ಅಫೋರ್ಡ್, ಒಂದು ಕಾಂಪ್ಲೆಕ್ಸ್ ಇದೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು, ಅಲ್ಲಿ ದೇ ಕ್ಯಾನ್ ಅಫೋರ್ಡ್ ಎ ಸೆಕ್ಯೂರಿಟಿ 24 hours ಸೆಕ್ಯೂರಿಟಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಪ್ರೈವೇಟ್ ಸೆಕ್ಯೂರಿಟಿ ಅಂತ ತಗೊಂಡು. ಒಂದು ರಸ್ತೆಯಲ್ಲಿ ಒಂದು 100-155 ಮನೆಗಳಿದ್ರೆ ಅವ್ರು ಎಲ್ಲೋ ಒಂದು ಕಡೆ ಇವಾಗ ಗಾಡಿಗಳನ್ನು ಒಟ್ಟುಗೂಡಿಸಿ ರಾತ್ರಿ ಅವರ ಒಬ್ಬನಿಗೆ ಒಂದು ಅವಕಾಶ ಕೊಟ್ಟರೆ ಅವನಿಗೂ ಸ್ವಲ್ಪ ಹೊಟ್ಟೆಪಾಡಿಗೆ ಯಾವುದೋ ಒಂದು ಕೆಲಸನೂ ಸಿಗುತ್ತೆ, ಒಂದು ಸೆಕ್ಯೂರಿಟಿ ಅನ್ನೋದನ್ನು ಸಿಗುತ್ತೆ. ನಾವು ಯಾವಾಗ ನೋಡುವರು ಯಾರಿಲ್ವೋ, ಕಲರ್ ನೋಡ್ತಾರೆ 2 ಗಂಟೆಗೆ ಈ ಗಾಡಿ ಇಲ್ಲಿ ಬಿದ್ದಿದೆ, ಪ್ರತಿ ದಿವಸ ಇಲ್ಲೇ ಬಿದ್ದಿರುತ್ತೆ, ಎತ್ಕೊಂಡು ಹೋಗ್ಬೇಡ. ಸ್ಟಾರ್ಟ್ ಮಾಡೋದು ಭಾಳ ಈಸಿ, ಕಲರ್ಗೆ ವೆಹಿಕಲ್ ಅದಕ್ಕೇನು ಕೀಳು ಬೇಕಂತಿಲ್ಲ, ವೆರಿ ಈಸಿಲಿ ಸ್ಟಾರ್ಟ್ ಇನ್ ದ ಟೇಕ್ ಅವೇ. ಆಮೇಲೆ ಬಂದು ಕಳ್ಳತನಗಳು ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಎಲ್ಲರೂ ಕೂಡ ಸಾರ್ವಜನಿಕರು ತಮ್ಮ ಜಾಗೃತಿಯಲ್ಲಿ ಇರಬೇಕು. ಅದರ ಮೇಲೆ ಪೊಲೀಸ್ ವ್ಯವಸ್ಥೆ ಏನಿದೆ ಅದನ್ನು ಸಹ ನಾವು ಈ ಮುಖ್ಯವಾಗಿ ಈ ಕತ್ತಲು ರಾತ್ರಿಗಳೇ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ತೀವಿ. ಯಾಕಂದರೆ ಹಿಂದಿನ ಹಿಸ್ಟ್ರಿ ನೋಡಿದರೆ ಸ್ವಲ್ಪ ಕಳ್ಳತನಗಳು ಈ ಪೀರಿಯಡ್ನಲ್ಲಿ ಜಾಸ್ತಿ ಆಗುತ್ತೆ. ಆದರೆ ಬೆಂಗಳೂರು ನಗರಕ್ಕೆ ಅದು ಅನ್ವಯ ಆಗ್ತಾ ಇಲ್ಲ ಇತ್ತೀಚೆಗೆ. ಪ್ರತಿದಿನಾನೂ ಅಮಾವಾಸ್ಯೆ ಅದು ಅಮಾವಾಸ್ಯೆ ದಿನಗಳೇ ಜಾಸ್ತಿ ಆಗತ್ತಾ ಅಂತ ಹೇಳಕ್ ಬರೋದಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಖಂಡಿತ ಈ ಅಮಾವಾಸ್ಯೆ ದಿವಸಗಳಲ್ಲಿ ಜಾಸ್ತಿ ಪ್ರಕರಣಗಳು ವರದಿ. ಓಕೆ, ಅಮಾವಾಸ್ಯೆ ಆತಂಕ ಅನ್ನುವಂಥ ಟೈಟಲ್ ಅನ್ನ ಕೊಟ್ಟಿದ್ವಿ ನಾವು. ಆದರೆ ಅಮಾವಾಸ್ಯೆಯಿಂದ ಆತಂಕದಿಂದ ಹೊರಬರುವಂಥ ಸಾಕಷ್ಟು ವಿಶೇಷ ಸಂದೇಶಗಳನ್ನು ಕೊಟ್ಟಿದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆ ಅಮಾವಾಸ್ಯೆ ಅಂದರೆ ಕಗ್ಗತ್ಲು. ಹೀಗಾಗಿ ಅಪರಾಧಿಗಳನ್ನ ಕಳ್ಳರನ್ನ ಗುರುತು ಹಿಡಿಯೋದು ಕಷ್ಟ. ಜೊತೆಗೆ ಅಮಾವಾಸ್ಯೆ ಅನ್ನೋ ಭಯ ಕೂಡ ಸಾಮಾನ್ಯವಾಗಿ ಜನರಲ್ಲಿ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಜನರನ್ನ ಸುಲಭವಾಗಿ ಪುಸಲಾಯಿಸಬಹುದು ಅನ್ನೋ ಕಾರಣಕ್ಕಾಗಿ ಕಳ್ಳರು ಮನೆಗೆ ನುಗ್ತಾರೆ, ಹಲ್ಲೆ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ. ಆದರೆ ಭಯ ಪಡಬೇಡಿ, ನಿಮ್ಮ ರಕ್ಷಣೆಗೆ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಜಾಗೃತವಾಗಿರುತ್ತೆ. ಜೊತೆಗೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.